ಇನ್ನೊಂದು ಯೋಜನೆಗಳು ಶುರುವಾದರೆ ಕೊಳ್ಳೇಗಾಲದವರೆಗೆ ತಲುಪುತ್ತವೆ. ಅಂದ್ರೆ ಅವ್ರು ಹೇಳೋ ಉದ್ದೇಶ ಇಷ್ಟ ಇಲ್ಲ, ನೀವು ಹೇಳಲಿಕ್ಕೆ ಹೋಗ್ಬೇಡ್ರಿ, ಕೂಡಿ ಹೋಗ್ರಪ್ಪ ಅಂತ ತಾಕೀತು ಮಾಡಿದ್ದಾರೆ. ಈ ತಾಕೀತು ಅವ್ರು ಬಗ್ತಾರೆ ನನಗೆ ಅನಿಸೋದಿಲ್ಲ. ಮತ್ತು ಬೇರೆ ಯಾಕಂದ್ರೆ ತಲೆಯಲ್ಲಿ ಇರೋದು ಒಟ್ಟಿನಲ್ಲಿ ಮುಖ್ಯಮಂತ್ರಿ ಚೇರ್ ಅದಿದ್ರೆ ಬೇಕಾದ್ರೆ ಮಾಡ್ತಾನೆ ಅಂತೇಳಿ. ಆದರೆ ಇಲ್ಲಿ ಬಹುಮತದಿಂದ ಅನ್ನುವಂಥ ನೆನಪಿಡ್ಕೋಬೇಕಾಗ್ಯದ. ಪಕ್ಷವನ್ನು ಹೊಡೆಯುವ ಸಾಧ್ಯತೆಗಳು ಇದ್ದಾವೆ, ಎಲ್ಲರೂ ಇದ್ದಾವೆ. ಮತ್ತು ಇವರೆಲ್ಲರೂ ನಿಜವಾಗಿಯೂ ಕಾಂಗ್ರೆಸ್ಸಿನ ಭಕ್ತರೇ ಇಲ್ಲ. ಇವತ್ತು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕೆ ಎನ್ ರಾಜನವರಾಗಿರ್ಬೋದು, ಅವ್ರ ಜೊತೆಗೆ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಆಗಿರ್ಬೋದು, ಇವರೆಲ್ಲರೂ ಕಟ್ಟಾಗಿ ಕಾಂಗ್ರೆಸ್. ಇವರು ಪಾರ್ಟಿ ಬಿಟ್ಟು ಹೋಗ್ತಾರೆ, ಪಾರ್ಟಿ ಹೊಡಿತಾರೆ, ಯಾರ್ದೋ ಮಾತು ಕೇಳ್ತಾರೆ ಅಂತ ಯಾರೂ ಇಲ್ಲಿ ತಿಳ್ಕೊಳ್ಳಿಲ್ಲ. ಯಾಕಂದ್ರೆ ಇವರ ಧಮನಿಗಳಲ್ಲೇ ಇಲ್ಲಿ ಜಾತ್ಯಾತೀತ ತುಂಬಿದ್ರು ನಾವು ಯಾರೂ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಣ್ಣ ಸಣ್ಣ ಜಗಳ ಬಿಡ್ರಿ, ಸರಿಯಾಗಿ ಕೆಲಸ ಮಾಡಿರಿ ಅಂತ ನೋಡಿದ್ರಲ್ಲ. ಸಿ ಟಿ ರವಿ ಅವ್ರು ಈಗ ಪಾಪ ಹೆಸರು ಕೊಡ್ತಾ ಇದ್ದಾರೆ. BJP ನಾಶ ಮಾಡ್ತೀರಪ್ಪ ನಿಮ್ಮ ಸ್ವಾರ್ಥ ಸಲುವಾಗಿ ಅಂತ ಹೇಳ್ತಾ ಇದ್ದಾರೆ. ಹಂಗೆ ನಾಳೆ ನಿಮಗೆ ಹೇಳೋಂಥ ಪ್ರಸಂಗ ಬರಬಾರ್ದು ಅನ್ನೋಂಥ ಎಚ್ಚರಿಕೆಯನ್ನು ಖರ್ಗೆ ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರಾಗಲಿ, ಅವರ ಮಗ ಯಚೇಂದ್ರವರಾಗಲಿ, ಕೆ ಎನ್ ರಾಜನವರಾಗಲಿ, ಇನ್ನುಳಿದವರಾಗಲಿ ಅನಗತ್ಯ ಸೃಷ್ಟಿ ಮಾಡೋಗಿದ್ದು. ಅದೇ ಕಾಲಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಫಾಲೋವರ್ಸ್ ಆಗಿರ್ಬೋದು, ಅವ್ರ ತಮ್ಮ ಆಗಿರ್ಬೋದು, ಯಾರೋ ಆಗಿರ್ಬೋದು, ಅವರು ಅನಗತ್ಯ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಈಗ ಕೆಲಸ ಮಾಡಿರಿ, ಮೊದಲು ಗ್ಯಾರಂಟಿ ಕೊಡೋ ಜೊತೆಗೆ ಅಭಿವೃದ್ಧಿ ಮಾಡಿ ತೋರಿಸ್ರಿ. ಪ್ರತಿ ಹಳ್ಳಿಗೆ ಶಾಲೆ ಮುಟ್ಟೋಂಗೆ ಮಾಡಿರಿ, ಶಾಲೆಗೆ ಹೋಗೋಂಗೆ ಮಾಡಿರಿ, ಪ್ರತಿ 30 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕರಿಗೆ ಹೋಗಂಗೆ ಮಾಡಿರಿ. ಇದ್ರ ಬಗ್ಗೆ ಲಕ್ಷ್ಯ ಕೊಡ್ರಿ. ಆರೋಗ್ಯ ಪ್ರತಿ ಹಳ್ಳಿಗೆ ಹೋಗಿ ಮುಟ್ಟೋಂಗೆ ಮಾಡಿರಿ, ಔಷಧ ಹೋಗಿ ಮುಟ್ಟೋಂಗೆ ಮಾಡಿರಿ. ಇವೆರಡು ಕ್ಷೇತ್ರ ನೀವು ಸರಿಯಾಗಿ ಮಾಡಿದ್ರಂದ್ರೆ ನಿಶ್ಚಿತವಾಗಿ ಮತ್ತೆ 22 ನೀವು ಬರ್ತೀರಿ. ಈಗಂತೂ BJP ಬಗ್ಗೆ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ RSS ಇರ್ತಾರ, ಹೆಚ್ಚುಗಳು ಕೈ ಅವ್ರ ಅಧಿಕಾರ ತೊಗೊಳ್ತಾರೆ. ಅವರು ಇವತ್ತು ನಿಮಗೆ ಗೊತ್ತದ ಮೋದಿ ಅವರು RSS ಮುಖವಾಡ ಅಂತೇಳಿ ಅವರು ತಮ್ಮ ಶಕ್ತಿ ತೋರಿಸೋಕ್ಕೆ ಪ್ರಯತ್ನ ಮಾಡಿದರು. ನಾವು ಸಪ್ರೇಟಪ್ಪ RSS ಅಂತೇಳಿ ಮಾಡಿದ್ರಿಲ್ಲ. ಲೋಕಸಭಾ ಚುನಾವಣೆಯಲ್ಲೇ ನಮಗೇನು ಅವ್ರ ಸರ್ಕಾರ ಬೇಡ ದಡ್ಡ ಅವ್ರು ಹೇಳಿದರು. ಆಗ ತೋರಿಸಿದ್ರು ತಮ್ಮ ಶಕ್ತಿ ಇರುತ್ತೆ ಅಂತೇಳಿ. 400 ಪಾರ್ ಅಲ್ಲಿ ಪ್ರಚಾರದಿಂದ ಆಗ್ತಂತ ತಿಳ್ಕೊಂಡಿದ್ರು. ಮೋದಿಯವರು ತೋರಿಸ್ಕೊಟ್ರು. 240 ಅಷ್ಟು ಆಯ್ತು ಪಲ್ಲಿಂದ ಅಂತೇಳಿ. ಇದೆಲ್ಲ ನೆನ್ಪಿಟ್ಕೊಂಡು ಇವತ್ತು ಕಾಂಗ್ರೆಸ್ ಮಾಡಬೇಕಾಗಿದೆ. ಯಾಕೆಂದ್ರೆ ಕಾಂಗ್ರೆಸ್ನಿಂದ RSS ಅಂತ ಬಲಿಷ್ಠ ಸಂಘಟನೆ ಇಲ್ಲ, ಚಿಂತಕರ ಚಾವಡಿ ಇಲ್ಲ, ವಿಚಾರವಾದಿಗಳಿಲ್ಲ. ಎಲ್ಲರೂ ದುಡ್ಡು ಮಾಡ್ಕೊಂಡು ಬಂದಂಥ ಕಾಂಗ್ರೆಸ್ ಈಗಾಗಲೇ ದುಡ್ಡು ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ ದಿವಾಳಿ ಎಬ್ಬಿಸಿ ಈಗ ಹೊಸ ಸಂಘಟನೆ ಕಟ್ಟಬೇಕಾಗಿತ್ತು. ರಾಹುಲ್ ಗಾಂಧಿಯವರು ಅದಕ್ಕೆ ನಿಮ್ಮ ಸರ್ಕಾರ ಸಹಾಯ ಬೇಕಾಗ್ಯದ. ನಿಜವಾಗಿ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನ ಎಬ್ಬಿಸಿ ನಿಲ್ಲಿಸಿದ್ದಾರೆ. ಈಗಾಗಲೇ ಇನ್ನೂ ಬೆಳೆಸಬೇಕಾಗ್ಯದ. ಆ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು ಅವ್ರ ಜೊತೆಗೆ ಅವ್ರು ಕೂಡಿ ಇವತ್ತು ಮಾಡಿದರೆ ನಿಶ್ಚಿತವಾಗಿ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ದೇಶವ್ಯಾಪಿ ಆಗೋದು 2 ಮಾತಿಲ್ಲ ಅನ್ನೋದು ಖರ್ಗೆ ಅವರ ಅಭಿಪ್ರಾಯ. ಇದಕ್ಕೆ ನೀವೇ ನಿಂತೀರಿ. ಖರ್ಗೆ ಅವ್ರು ತಪ್ಪು ಹೇಳಿದ್ರೆ ತಪ್ಪಲ್ಲಿ ಸರಿ ಅಂತ ಸರಿ ಹೇಳ್ರಿ. ಲೈಕ್ರೆ ಮಾಡಿರಿ, ಡಿಸ್ಲೈಕ್ರೆ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.